ಬರೀ ನೋಡು ಹೆಂಗ್ ತಿರುಗ್ತಿದೆ. ಹಾ ನೋಡು 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 ಬರೀ ನೋಡು ಹೆಲಿಕಾಪ್ಟರ್ ಹೆಂಗ್ ತಿರುಗ್ತಿದೆ. ಗಿಲಿ ಗಿಲಿ ನೋಡು ನೋಡು. ಅಯ್ಯೋ ಅಮ್ಮ ಅಮ್ಮ ಮುಖ ಕಾಸು. ಅಯ್ಯೋ ಅಯ್ಯೋ ಏನಾಯ್ತಮ್ಮ ನಿಂಗೆ ಏನಾಯ್ತಮ್ಮ? ಅಯ್ಯೋ ಮಗು ಕೈಯಲ್ಲಿ ಯಾಕೆ ಕಾಸು ಕೊಟ್ಟಿಯೋ ಕತ್ತೆ? ಎಲ್ಲಮ್ಮ ಬರೀ ಏ ರಂಗಮ್ಮ ಮಗುನ್ ಕೊಡೆ. ಏನ್ ಗುಡ್ಡೆ ಕಂಡು ಬಿಡ್ತಿದ್ಯಾ? ಮಗುನ್ ಕೊಡೆ. ಅಕ್ಕ ಅದು ಅವ್ರ ಮಗುನ್ ಅವ್ರು ಕರ್ಕೊಂಡಿದ್ರೆ ನಿನ್ಗೇನು? ಬಾಯ್ ಮುಚ್ಚ. ನನಗೂ ನನ್ ಗಂಡನಿಗೂ 1000 ಇರುತ್ತೆ, ಹಾಗಂತ ಮಗುನ್ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಡದ? ಯಾವಾಗ್ಲೂ ಸೇರ್ಸಕ್ ನೋಡ್ರಿ, ಬಡ್ದು ಹಾಕಕ್ ನೋಡ್ಬೇಡಿ. ನಮ್ಮ ಯಜಮಾನ್ರು ಬರೋವರೆಗೂ ಮಗು ನಾನೇ ಇಟ್ಕೊಂಡಿರ್ತೀನಿ. ಅವ್ರು ಬರೋಕ್ ಮುಂಚೆ ನೀನ್ ಬಂದ್ ಎತ್ಕೊಂಡು ಹೋಗು. ಅವ್ರು ಬಂದ್ ಕೇಳಿದ್ರೆ ಮಗು ನಿನ್ ಹತ್ರನೇ ಇತ್ತು ಅಂತ ಹೇಳ್ಬೇಕು. ನಾನ್ ಬಂದ್ ಎತ್ಕೊಂಡು ಹೋದ ವಿಷಯ ಹೇಳಿದ್ರೆ ನಿನ್ ಬಂಡವಾಳ ಎಲ್ಲ ತೆಗೆದು ಬಿಡ್ತೀನಿ. ಯಾಕೋ ಮಗ್ನ ಹೇಳ್ತಿದ್ಯಾ? ಅಳ್ಬಾರ್ದು ಅಳ್ಬಾರ್ದು. ನಾನಿರುವಾಗ ನೀ ಕಂಡಾರ ಮನೆ ಯಾಕೋ? ನಾನು ನಿನ್ ನೋಡ್ಕೊಳ್ಳಲ್ಲ ಅಂತಾನೆ ಹೇಳ್ದೆ. ಮಗ ಅಳ್ಬಾರ್ದು. ನಿಮ್ಮಪ್ಪ ಒಬ್ಬ ಸಿಡಕ್ ಮುಟ್ಟಿಯವನು, ಏನಾದ್ರು ಅಂದ್ರೆ ಗುರ್ರ ಅಂತಾನೆ. ಅಯ್ಯೋ ರಾಧಮ್ಮ ರಾಧಮ್ಮ ಯಾಕೆ ಎಲ್ರು ಓಡೋಗ್ತಾ ಇದ್ದೀರಾ? ಎಷ್ಟು ಮಗನ್ ಏನೋ ಆಗೈತಂತೆ. ಹೌದಾ? ಮಗುಗೇನೋ ಆಗಿದೆ, ಕೇಳಿಸ್ತಾ ಇದೆ. ಬೇಗ ನೋಡಿ ಪಂಡಿತ್ರೆ. ಬೆಳಗ್ಗೆಲ್ಲ ಮಗು ಚೆನ್ನಾಗೈತಲ್ಲ, ಏನೇ ಮಾಡಿದೆ ನನ್ನ ಮಗನಿಗೆ? ರಂಗಮ್ಮನ ಮನೆಯಿಂದ ಮಗು ತಗೊಂಬಂತ ಯಾರು ಹೇಳಿದ್ ನಿನಗೆ? ನನಗೆ ಗೊತ್ತ ಕಡೆ ಏನೋ ಮಾಡ್ಬಿಟ್ಟಿದೆ ನನ್ನ ಮಗನಿಗೆ. ರೀ ಮೇಷ್ಟ್ರೆ, ನಿಮ್ ಜಗಳನ ಆಮೆ ಹಾಕಿಟ್ಕೊಳ್ರಿ. ಮಗು ಯಾಕೆ ಹೀಗಾಯ್ತು ಅಂತ ಮೊದಲು ಅದನ್ನ ಹೇಳ್ರಿ. ನನಗೇನು ಗೊತ್ತಿಲ್ಲ ಪಂಡಿತ್ರೆ. ನಾನ್ ಸ್ಕೂಲ್ನಲ್ಲಿದ್ದೆ, ಇವರೆಲ್ಲ ಓಡ್ ಬರೋದು ನೋಡಿ ನಾನು ಓಡ್ ಬಂದೆ. ಮಗುಗೇನಾದ್ರು ಆಳು ಮುಳ್ಳು ತಿನ್ಸಿದ್ದೇನೆ ತಾಯೇ? ಅಯ್ಯೋ ಮಗು ಮುಖ ಕಪ್ಪಾಗ್ತಿದೆ, ಬೇಗ ನೋಡಿ ಪಂಡಿತ್ರೆ. ಹೆದರಿಬೇಡಿ ಸರ್, ಏನೂ ಆಗಲ್ಲ. ಇಲ್ಲ ಟೀಚರ್, ಇವಳು ವಿಷಯ ನಿಮ್ಗೇನು ಗೊತ್ತಿಲ್ಲ. ಪಂಚಾಯತಿಯಲ್ಲಿ ನನ್ನ ಮಗುನ ದಾಟಿ ಒಂದು ದೊಡ್ಡ ಸುಳ್ಳ ಸತ್ಯ ಅಂತ ಸಾಧಿಸ್ಬಿಟ್ಟು ನನ್ಗೆ ಅವತ್ತೇ ಗೊತ್ತಿತ್ತು ಇವಳಿಂದ ನನ್ನ ಮಗುಗೇನು ಅಪಾಯ ಇದೆ ಅಂತ. ಇವತ್ತು ಅದನ್ನ ನಿಜ ಮಾಡ್ಬಿಟ್ಲು. ಮೇಷ್ಟ್ರೆ, ನೀವ್ ಹೇಳ್ತಾ ಇರೋದು ನಿಜನಾ? ನನ್ನ ಮಗು ಸಾಯ್ತಾ ಇದೆ. ಸಾಯೋ ಮಗು ಮೇಲೆ ಯಾರಾದ್ರೂ ಆಣೆ ಇಟ್ಟು ಸುಳ್ಳು ಹೇಳ್ತಾರೆ ಪಂಡಿತ್ರೆ? ನನ್ನ ಮಗು ಮೇಲೆ ಆಣೆ. ನಾನು ಯಾವತ್ತೂ ಇವಳು ಕೆಟ್ಟದ್ದು ಮಾಡ್ದವನಲ್ಲ, ಮೋಸ ಮಾಡ್ದವನು ಅಲ್ಲ. ನಾನು ಇವಳಿಗೆ ಒಳ್ಳೇದು ಮಾಡಿದ್ದಕ್ಕೆ ನನ್ನ ಮಗುನೇ ಬಲಿ ತಗೊಂಡ್ಬಿಟ್ಲು, ರಾಕ್ಷಸಿ. ಪರಿಮಳ, ಒಂದ್ ಕೊಲೆ ಮಾಡ್ಬೋದಿತ್ತೆ, ಆದ್ರೆ ಮಗುನ್ ದಾಟಿ ಸುಳ್ಳು ಹೇಳ್ಬಾರ್ದಿತ್ತು. ಯಾವ ಹೆಂಗಸ್ಗೂ ಇಂತ ಕಲ್ಲು ಮನ್ಸ್ ಕೊಡ್ಬೇಡಪ್ಪ ದೇವ್ರೆ. ಏನಮ್ಮ ನಿನ್ ಹುಡುಗಾಟದಿಂದ ಒಂದ್ ಮಗು ಪ್ರಾಣನೇ ತೆಗಿತಿದ್ಯಲ್ಲ? ದೇವ್ರೆ, ನಾನ್ ಮಗುನ್ ದಾಟಿ ಸುಳ್ಳು ಹೇಳಿದ್ ನಿಜ. ಆ ಕೋಪ ನಮ್ಮ ಮಗು ಮೇಲೆ ತೀರಿಸ್ಕೋಬೇಡ ತಂದೆ. ಪಾಪಿ ಮುಂಡೆ, ಮಗು ಮೇಲೆ ಸತ್ಯ ಮಾಡ್ತೇನೆ. ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಮಗು ಈ ಸ್ಥಿತಿ ಇರ್ಬೇಕಾದ್ರೆ ಕುರುಕ್ಷೇತ್ರ ನಡೆಸಿರಲ್ರಿ. ಪಂಡಿತ್ರೆ ಪಂಡಿತ್ರೆ, ಪರಿಮಳ ಮಗುನ ಆಡೋ ಕೆಳಗಡೆ ಬಿಟ್ಟಿದ್ದಾಗ ಮಗು ಕೈಗೆ ಸಿಕ್ಕಿದ್ದೇನಾದ್ರೂ ನೊಂಗಿರ್ಬೋದು. ಸ್ವಲ್ಪ ಗಂಟ್ಲತ್ರ ನೋಡಿ ಪಂಡಿತ್ರೆ. ದ್ಯಾವರು ದೊಡ್ಡವನು ಕಣಪ್ಪ. ಇದ್ರ ಆಯಸ್ಸು ಗಟ್ಟಿಯಾಗಿದೆ. ಒಳ್ಳೇದಾಯ್ತು. ಅಮ್ಮ, ಇನ್ಮೇಲೆ ಮಗುನ ಜೋಪಾನಾಗಿ ನೋಡ್ಕೋಬೇಕು. ಗೊತ್ತಾಯ್ತಾ? ತಗೋ. ಬಾರೋ. ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು. ಇವಳು ಹುಡುಗಾಟದಿಂದ ಮಗು ಕಾಸು ನುಂಗ್ತು. ಹೌದೌದು, ನಾವ್ ಕಾಣೋ ಅವಳು ಹುಡುಗಾಟನ ಊರ್ ಪಂಚಾಯತಿಗೆ ಕೆಟ್ಟ ಹೆಸರು ತಂದ್ಬಿಟ್ಲು. ಚೇರ್ಮನ್ ಮಗಳು ಅಂತ ಇವಳು ಹೇಳಿದ್ದೆಲ್ಲ ನಂಬಿದ್ದು ನಮ್ ತಪ್ಪಾಯ್ತು. ಸಾಕ್ ಮಾಡ್ತೀರನಯ್ಯ ನಿಮ್ ಮಾತು. ನೋಡಮ್ಮ, ನೀವು ಅವತ್ತು ಪಂಚಾಯತಿಯಲ್ಲಿ ನನ್ನ ಕಾಲಿಡಿದ್ರಿ ಅಂತ ನಾನು ಇವಳು ಕುತ್ತಿಗೆ ತಾಲಿ ಕಟ್ತೆ. ಆದ್ರೆ ಇವತ್ತು ಅವಳೇ ನನ್ನ ಮಗುಗೆ ಸಾವ ಕಾಡ್ತಾ ಇದ್ದಾಳೆ. ಇನ್ಮೇಲೆ ಇವಳ ಜೊತೆ ನಾನು ಸಂಸಾರ ಮಾಡಕ್ಕಾಗಲ್ಲ. ನಿಮಗ್ ಮನಸಾಕ್ಷಿ ಅಂತ ಇರೋದಾದ್ರೆ ನಿಮ್ ಮಗಳನ್ನ ನಿಮ್ ಮನೇಲೆ ಇಟ್ಕೊಳ್ಳಿ. ಏನ್ರಿ, ನನ್ ಮಾತ್ ಸ್ವಲ್ಪ ಕೇಳಿ, ಬಿಟ್ಬಿಟ್ಟು ಹೋಗ್ಬೇಡ್ರಿ. ಹೋಗ್ಬೇಡ್ರಿ. ನನ್ ಮಾತ್ ಕೇಳಿ. ಚಿಕ್ಕ ತಪ್ಪುಗೋಸ್ಕರ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಸರ್, ಪ್ಲೀಸ್.
ನಮಸ್ಕಾರ ಮಾಡಮ್ಮಂಗೆ ನಮಸ್ಕಾರ ಮಾಡು. ಏನ್ರಿ, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳಲ್ಲ ತಾನೇ? ತಪ್ಪು ತಿಳ್ಕೊಳ್ಳೋ ಅಂಥದ್ದು ನೀನೇನೇ ಕೇಳ್ತೀಯ? ನೀವು ತಪ್ಪು ತಿಳ್ಕೊಳಲ್ಲ ಅಂತ ಹೇಳಿ, ಆಮೇಲೆ ನಾನು ಕೇಳ್ತೀನಿ. ಸರಿ, ನೀನ್ ಕೇಳು. ನೀನೇನ್ ಕೇಳಿದ್ರು ನನ್ಗಿಷ್ಟಾನೆ. ಒಂದು ವೇಳೆ ನಾನು ಸತ್ತು ಹೋದ್ರೆ ಗೀತಾ, ನೀವು ಬೇರೆ ಮದುವೆ ಆಗಲ್ಲ ತಾನೆ? ಅಂಥದ್ದೆಲ್ಲ ಏನಾಗಲ್ಲ, ಸುಮ್ಮನೆ ಯಾಕೆ ಸುಮ್ಮನೆ ಇಂಥದ್ದೆಲ್ಲ ಮಾತಾಡ್ತೀಯ? ನಿನ್ನ ಜೀವ ಯಾವಾಗಲೂ ನನ್ನ ಉಸಿರಿನಲ್ಲಿರುತ್ತೆ. ಅದು ನಾನು ಯಾವತ್ತೂ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಿಲ್ಲ. ಸರಳ, ಏನ್ ಮೇಷ್ಟ್ರೆ? ಇಲ್ಲಿ ಬಾಮ. ಒಳಗ್ ಬಾಮ. ಇವತ್ತು ನನ್ನ ಹೆಂಡತಿ ತಿಥಿ. ಈ ಸೀರೆ ತಗೊಮ್ಮ. ನೀನು ನಿನ್ನ ಗಂಡ ಇವತ್ತು ಇಲ್ಲಿಗೆ ಊಟಕ್ಕೆ ಬಂದ್ಬಿಡಿ. ಸರಿ ಮೇಷ್ಟ್ರೆ. ಏನೇ ಕುಂಬಳಕಾಯಿ ಕುಳ್ಳಮ್ಮ, ಅವತ್ತು ಊಟ ಕತ್ಕೊಂಡು ಹೋದೆ, ಇವತ್ತೇನ್ ಕತ್ಕೊಂಡು ಹೋಗಕ್ ಬಂದಿದ್ಯಾ? ನಿಮ್ಮನೆ ಮದ್ವೆ ಆಗ್ಬೇಕು ಅಂತ ಮನಸ್ಸಿನಲ್ಲೇ ನೆನೆಸ್ಕೊಂಡು ಆ? ದೇವರ ಹೂವಿನ ಬುಟ್ಟಿಯಿಂದ ಹೂ ತೆಗೆದ್ನಾ, ಬಿಳಿ ಹೂ ಬಂತು. ಅಂದ್ಕೊಂಡ್ ಹಾಗೆ ಆಗತ್ತೆ, ಹೋಗು ಅಂದ್ರು 500. ಧಾರಾವಾಹಿ ಕತೆ ತರ ದಿವ್ಸಕ್ಕೆ ಒಂದ್ ಸೀನ್ ಕ್ರಿಯೇಟ್ ಮಾಡ್ಕೊಂಡ್ ಬರ್ತೇನೆ. ಆಯ್ ಕುಳ್ಳಿ, ಕಳ್ಳಿ ತರ ನುಗ್ಬಿಟ್ಟು ಮಳ್ಳಿ ತರ ಆಡ್ತೇನೆ. ನನ್ ಕೋಪ ನೆತ್ತಿಗೆ ಏರೋ ಅಷ್ಟರಲ್ಲಿ ಹೆಂಗ್ ಬಂದು ಹಂಗ್ ಹೊರಟೋಗು. ಈ ಮಗು ಆ ದೇವ್ರು ಸತ್ತಿರೋ ನಮ್ಮ ಅಕ್ಕ. ಈ ಮೂವರ್ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ನೀವು ನನ್ ಕಟ್ಕೊಳ್ಳಿಲ್ಲ ಅಂದ್ರೆ ನಾನ್ ಸತ್ತು ಹೋಗ್ತೀನಿ. ಅಬ್ಬಾ, ಮೊದ್ಲ ಕೆಲ್ಸ ಮಾಡು. ನೀನ್ ಸತ್ರೆ ಅದಕ್ಕಿಂತಲೂ ಇನ್ನೇನ್ ಖುಷಿ ಇದೆ? ನಾನೇ ತಿರುಪ್ತಿಗೆ ಹೋಗಿ ಗುಂಡೋಡ್ಸ್ಕೊಂಡ್ ಬಂದ್ಬಿಡ್ತೀನಿ, ಒಂದು ಪೀಡೆ ತಲುಪ್ತು ಅಂತ. ಹೋಗಲೇ. ಇಲ್ಲಿ ನೋಡಿ ಸರ್, ನಿಮ್ ಕಷ್ಟ ನೋಡಿ ನನ್ಗೆ ನಿಮ್ ಮೇಲೆ ಇಷ್ಟ ಆಯ್ತೆ ಹೊರತು ನಿಮ್ ಮೂತಿ ನೋಡಲ್ಲ, ನಿಮ್ ಅಂದ ಚಂದನೂ ನೋಡಲ್ಲ. ಹುಟ್ಟದಾಗಿಂದ್ಲು ನನ್ ಯಾವ್ದಕ್ಕೂ ಯಾರ ಮುಂದೆನೂ ಕಣ್ಣೀರಿಟ್ಟಿಲ್ಲ. ಈಗ ಮೊದಲನೇ ಸಾರಿ ನಿಮ್ ಎದುರಿಗೆ ನಿಂತ್ಕೊಂಡು ಕಣ್ಣೀರಿಡ್ತಾ ಇದ್ದೀನಿ. ನನ್ನ ಆಸೆ ಯಾಕೆ ಪೂರ್ತಿ ಆಗಲ್ಲ? ನಾನು ನೋಡ್ತೀನಿ. ಬನ್ರಲ್ಲಿ, ಯಾಕ್ರೋ ಅಳ್ತಾ ಇದ್ದೀರಾ? ಪರಿಮಳ ಸಾಯ್ತಾಳ? ಯಾವ ಕಡೆ ಓಡೋದ್ಲು? ಈ ಕಡೆ ಓಡೋದ್ಲು. ಇಡಿ. ಯಾಕಮ್ಮ, ಏನಾಗಿದೆ ನಿನಗೆ? ಈ ವಿಷಾನ್ ಕುರ್ದು ಏನ್ ಸಾಧಿಸ್ಬೇಕು ಅಂತಿದ್ಯಾ? ನಡಿ ಮನೆಗೆ, ನಡಿ ನಿನ್ನ ಮನೆಗೆ. ಸಾಯೋ ಅಂತ ಕೆಲಸ ನೀನೇನೇ ಮಾಡಿದ್ಯಾ? ನಡಿ ಮನೆಗೆ ನೀನು. ನನ್ ಮಾತು ನಿನ್ ಮನೆಗೆ ನಡಿ. ಅಯ್ಯೋ ಪಾಪಿ, ಬಂಗಾರ ಗಿಣಿ ಸಾಕ್ದಂಗ್ ಸಾಕಿದ್ಮೇಲೆ ನಿನಗೆ ವಿಷ ಕುಡಿ ಸಾಯುವಂತದ್ದು ಏನೇ ಬಂತು? ನಿನಗೆ ಏನೇ ಬಂತು? ನಮ್ ತಲೆ ಮೇಲೆ ಕಲ್ ಚಪ್ಪಡಿ ಹಾಕೋಗ್ ಸಾಯೋ ಅಂತ ಕೆಲಸ ನೀನೇನೆ ಮಾಡಿದ್ದೀಯಾ? ಅಮ್ಮ, ನನ್ ಬೈಬೇಡಮ್ಮ. ಅಪ್ಪ, ನನ್ ಮರ್ತ್ಬಿಡಪ್ಪ. ಇನ್ಮೇಲೆ ನಾನ್ ಬದುಕಿದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ. ನಾನೊಬ್ಬ ಗಂಡ್ಸ್ ಮಾತ್ ಕೇಳಿ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡ್ಬಿಟ್ಯಾ? ಇಂಥ ಅವಮಾನಕ್ಕ ಬದುಕಿರೋದು ನಾವು. ಯಾರಮ್ಮ ಅವನು? ಯಾರಮ್ಮ ಅವನು? ಯಾರಮ್ಮ ಅವನು? ಹೇಳಮ್ಮ, ಹೇಳು. ಬಿಡಮ್ಮ. ಹೇಳಮ್ಮ. ಹೆದರ್ ಬೇಡ, ಹೇಳೆ. ಇವ್ರೆ ನಿನ್ ಕಾಲ್ ಹಿಡ್ದು
ಬೇಡ್ಕೊತೀನಪ್ಪ, ನನ್ ಮಗಳಿಗೆ ಮೋಸ ಮಾಡ್ಬೇಡ. ನೋಡಮ್ಮ, ನಿಮ್ ಮಗಳಿಗೆ ಮೋಸ ಮಾಡ್ಬೇಕು ಅನ್ನೋ ಆಸೆ ನನಗಿಲ್ಲ. ನಾನ್ ಮದುವೆ ಆಗ್ತೀನಿ. ಆದ್ರೆ ನಾನು ತಪ್ಪು ಮಾಡಿರೋದೇ ನಿಜ ಅನ್ನೋದಾದ್ರೆ ಅವಳನ್ನ ಈ ಮಗುನ್ ದಾಟಕ್ಕೆ ಹೇಳಿ. ಸಮಾಧಾನ ಮಾಡ್ಕೊಳ್ಳಿ. ಏನೇ ಯೋಚನೆ ಮಾಡ್ತಾ ನಿಂತಿದೀಯಾ? ನೀವಿಬ್ರು ತಪ್ಪು ಮಾಡಿರೋದೇ ನಿಜ ಅಂದ್ಮೇಲೆ ಹೋಗಿ ಮಗುನ್ ದಾಟೆ. ಸುಳ್ಳು ಹೇಳಿದ್ರೆ ಸತ್ಯಕ್ಕೆ ಹೆದರ್ಬೇಕು. ನೀನೇ ಒಪ್ಕೊಂಡಿದ್ಯಲ್ಲ ಅವ್ರ ಜೊತೆ ತಪ್ಪು ಮಾಡಿದೀನಿ ಅಂತ, ಇನ್ನೇನೆ ಭಯ? ಮಗುನ್ ದಾಟಿದ್ರೆ ಮದ್ವೆ ಮಾಡ್ಕೋತೀನಿ ಅಂತ ಅವರೇ ಹೇಳಿದಾರಲ್ಲ, ಹೋಗ್ ದಾಟೆ. ಯಾಕೆ ಹಾಗೆ ನಿಂತಿದೀಯಾ? ಹೋಗ್ ದಾಟು. ತಪ್ಪು ಮಾಡ್ಬಿಟ್ಟೆ. ನಾನು ಬದುಕಿದ್ರೆ ನಿಮ್ಮ ಮಾನ ಹಾಳಾಗುತ್ತೆ ಅಂದ್ಯಲ್ಲೇ. ರೀ ನನ್ ಮಾತ್ ಕೇಳಿ ರೀ. ಮೊದಲನೇ ಸಲ ಮಗಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಒಳ್ಳೆ ಅನಾಥನ್ ಕಳಿಸ್ತಾ ಇದ್ದೀರಲ್ಲ, ನಾವಿಬ್ರು ಅಳಿನ ಮನೆವರೆಗೂ ಬಿಟ್ಟು ಬರೋಣ ಬನ್ನಿ. ಅಳಿನ ಮನೆಗೆ ನಡಿಯೇ ಒಳಗೆ. ದೇವರ ದಯದಿಂದ ನಮ್ಮೂರಲ್ಲಿ 4ನೇ ಕ್ಲಾಸ್ ವರ್ಗುನೇ ಇರೋದು. 8ನೇ ಕ್ಲಾಸು 9ನೇ ಕ್ಲಾಸು ಇದ್ದು ನಮ್ಮನೆ ಹೆಣ್ಮಕ್ಳನ್ನ ಸ್ಕೂಲಿಗೆ ಕಳಿಸಿದ್ರೆ ನಮ್ಗತಿ ಅಧೋಗತಿ ಆಗಿರೋದು. ಹೆಂಡತಿ ಸತ್ರೆ ಗಂಡ ಇನ್ನೊಂದು ಮದುವೆ ಮಾಡ್ಕೋತಾನೆ ಅನ್ನೋ ಮಾತನ್ನ ಮೇಷ್ಟ್ರು ನಿಜ ಮಾಡ್ಬಿಟ್ರು. ನೀನ್ ಅಂದ್ಕೊಂಡಂಗೆ ಕೆಲಸ ಸಾಧಿಸ್ಬಿಟ್ಟೆ ಅಂತ ತಿಳ್ಕೊಬೇಡ್ವೆ. ಇನ್ಮೇಲೆ ಇರೋದು ನಿನಗೆ ವನವಾಸ. ತುಂಬಾ ಬಸ್ರಿ ಸಮಯ ಸಂದರ್ಭ ನೋಡದೆ ಹೊರಗೆ ಬಂದಿದೆಯಲ್ಲ. 9 ತಿಂಗಳಾದ್ಮೇಲೆ ಯಾರಾದ್ರೂ ಹೊರಗೆ ಬರ್ತಾರೇನೆ? ಹೋಗಿ ಪಂಡಿತರ ಹೆಂಡತಿ ಕರ್ಕೊಂಡ್ ಬನ್ನಿ. ಹಿಡಿಯೋದಕ್ಕೆ ಒಂದ್ ಬಟ್ಟೆನಾದ್ರೂ ಇಲ್ವಲ್ಲ? ಇದ್ದಿದ್ರೆ ಪಕ್ಕಕ್ಕಾದ್ರೂ ಕರ್ಕೊಂಡು ಹೋಗೋದಾಗಿತ್ತು. ಇಷ್ಟೊಂದು ಅರಳ್ತಾ ಇದ್ದಾಳಲ್ಲ, ಈಗ ಹೆಂಗೆ ಕರ್ಕೊಂಡು ಹೋಗೋದು? ಏನು ಮಾಡುದು? ಸ್ವಲ್ಪ ತಡ್ಕೊಮ್ಮ, ಸಮಸ್ಯೆ ಮಾಡ್ಕೊಮ್ಮ. ಬೇಗ ಒಳ್ಳೇದೇ ಆಗುತ್ತೆ. ತಡ್ಕೊಮ್ಮ. ಎಂಥ ಗೊತ್ತಾಯ್ತು. ತಗೊಳ್ಳಿಮ್ಮ ಇದು. ಹ್ಮ್